ಗುಬ್ಬಿ ತುಮಕೂರು ಒಂದೇ ನಾಣ್ಯದ ಎರಡು ಮುಖಗಳ ರೀತಿಯಾಗುವ ಕಾಲ ಹತ್ತಿರದಲ್ಲಿ ಇದೆ. ನಿಮ್ಮ ಜಮೀನುಗಳಿಗೆ ಉತ್ತಮ ಬೆಲೆ ಬರಲಿದೆ. ರೈತರು ಯಾರೂ ಜಮೀನು ಮಾರಿಕೊಳ್ಳಬೇಡಿ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಹಾಗೂ ತುಮಕೂರು ಸಂಸದ ವಿ. ಸೋಮಣ್ಣ ಕಿವಿಮಾತು ಹೇಳಿದರು. ಗುಬ್ಬಿಯ ಲಯನ್ಸ್ ಸಂಸ್ಥೆ ವತಿಯಿಂದ ಇಂದು ಉಚಿತ ಮುಕ್ತಿವಾಹನ, ಸಾರ್ವಜನಿಕ ಪಾರ್ಕ್ ಅಭಿವೃದ್ಧಿ ಹಾಗೂ ನೂತನ ಲಯನ್ಸ್ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಅನುದಾನವನ್ನು ಕೇಂದ್ರ ಸರ್ಕಾರದಿಂದ ತಂದಿದ್ದೇನೆ. ಈ ಕ್ಷೇತ್ರದಲ್ಲಿ ಶಾಸಕ ಎಸ್. ಆರ್. ಶ್ರೀನಿವಾಸ್ ಹಾಗೂ ನಾನು ಅಣ್ಣ ತಮ್ಮಂದಿರಂತೆ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಎಸ್. ಆರ್. ಶ್ರೀನಿವಾಸ್, ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಕುಮಾರಸ್ವಾಮಿ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಓಡಾಡ್ತೀನಿ. ಇವತ್ತು ಬೆಳಗಿನ ವಾಹನ ದಟ್ಟಣೆಯನ್ನು ನೋಡಿ ನಾನು ಪೊಲೀಸ್ ಇಟ್ಕೊಂಡು ಏನೆಲ್ಲ ಮಾಡಿದ್ರು ಕೂಡ 7:45 ಹೊರಟವನು 10 ಗಂಟೆ 10 ನಿಮಿಷಕ್ಕೆ ಕುಣಿಗಲ್ಗೆ ಬಂದೆ. ಅಲ್ಲಿಂದ ಹೆಬ್ಬೂರಿಂದ ಬೇರೆ ಬೇರೆ ಕಾರ್ಯಕ್ರಮ ಮುಗಿಸಿ ಮತ್ತೆ ಸಿರಾದಲ್ಲಿ 11:15ಗೆ ಕೊಟ್ಟಿದ್ದೆ ಟೈಮು. ದೇವಸ್ಥಾನ ಅದು ತುಂಬ ಬೇಸಕ್ಕೆಯಿಂದ ಮಾತಾಡೋದು. ನಾನು ನಿಮ್ಮಲ್ಲಿ ಕ್ಷಮೆ ಯಾಚನೆ ಮಾಡ್ತೀನಿ. ಗುಬ್ಬಿಯ ಅಭಿವೃದ್ಧಿಯಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಜನಪ್ರತಿನಿಧಿಗಳು ಒಂದಾದರೆ ಏನು ಮಾಡ್ಬೋದು ಅನ್ನೋದಕ್ಕೆ ಶ್ರೀನಿವಾಸ್ ಅವರು ಕೂಡ ಒಂದು ದೊಡ್ಡ ಉದಾಹರಣೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಒಂದು ಸಂತೋಷ, ನನಗೆ ಉದ್ದೇಶಪೂರ್ವಕವಾಗಿ ನಾನು ಯಾರಿಗೂ ಮಾತಾಡಿ ಮೆಚ್ಚುವಂಥ ಅವಶ್ಯಕತೆ ನನಗಿಲ್ಲ. ಅನಿರೀಕ್ಷಿತವಾಗಿ ನಾನು ಲೋಕಸಭಾ ಸದಸ್ಯನಾದೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾನು ನಿನ್ನೆ ಬರಬೇಕಾಗಿತ್ತು. ನಿನ್ನೆ ನಮಗೆ ಕೇರಳದ ತಿರುವನಂತಪುರದಲ್ಲಿ 4 ಟ್ರೈನ್ಗಳನ್ನು ಏಕಕಾಲದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕೆಲಸಕ್ಕೆ ನಾನು ಕೂಡ ಹೋಗಲೇಬೇಕಾಗಿದ್ದರಿಂದ ಹೋಗಿ ರಾತ್ರಿ ಬಂದಿದ್ದೀನಿ. ದೇಶ ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ಹಾಗೆ ದೇಶದ ಒಬ್ಬ ಮಂತ್ರಿಯಾಗಿ ನೀವು ಎಲ್ಲೋ ಇದ್ದ ಸೋಮಣ್ಣನ ಇಷ್ಟೊಂದು ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಋಣ ಇದೆ. ಆ ಋಣವನ್ನು ತೀರಿಸೋದ್ರಲ್ಲಿ ಒಬ್ಬ ಲೋಕಸಭಾ ಸದಸ್ಯನ ಹೆಂಗೆ ನಡ್ಕೋಬೇಕು ಅನ್ನೋದಕ್ಕೆ ನಿಮ್ಮ ಆಶೀರ್ವಾದವೇ ಕಾರಣ ಆಗಿದೆ. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎರಡು ಕಣ್ಣುಗಳು ಅನ್ನೋ ಯೋಚನೆ ಮಾಡಿ ಒಳ್ಳೆ ಕೆಲಸ ಆಗಲಿ. ನನಗನ್ನಿಸ್ತದೆ ಇನ್ನೊಂದು 4-5 ತಿಂಗಳಲ್ಲಿ ಗುಬ್ಬಿ ತಾಲೂಕಿಗೆ ಜಾಸ್ತಿ ಆಯ್ತದೆ ರೇಟು, ಎಲ್ಲ ಸವಲತ್ತುಗಳು ಜಾಸ್ತಿ ಬರ್ತಾವೆ. ಹಂಗಂತ ಅಂದ್ಬಿಟ್ಟು ನಿಮ್ಮ ಆಸ್ತಿಗಳು ಮಾರಾಟಕ್ಕೆ ಇಡಬೇಡ್ರಿ, ಮಾರಾಟ ಮಾಡ್ಕೋಬೇಡಿ. ಮುಂದೆ ಇನ್ನೊಂದು 10 ವರ್ಷದಲ್ಲಿ ಗುಬ್ಬಿ ಮತ್ತು ತುಮಕೂರು ಒಂದೇ ನಾಣ್ಯದ ಎರಡು ಮುಖ ಆಗ್ತದೆ. ಬೆಳೀತಾ ಇರ್ತಕ್ಕಂಥ ಬೆಂಗಳೂರಿಗೆ ಇವತ್ತು ನಾನು ಸುಮಾರು ಇಲ್ಲಿ ಒಂದು 35 ಕೋಟಿ, KB ಕ್ರಾಸ್ನಲ್ಲಿ ಒಂದು 45 ಕೋಟಿ, ಅಲ್ಲೊಂದು 85 ಕೋಟಿ, ಇಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಇದೆಲ್ಲ ಕೆಲಸಗಳಿಗೆ ಹಣವನ್ನು ಕೊಟ್ಟವರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ನಮ್ಮ ಮಂತ್ರಿಗಳಾದ ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾದ ನಿತಿನ್ ಗಡ್ಕರಿ ಅವರು. ಅದಕ್ಕೆ ಯಾರ ಕಣ್ಗಾರು ಬಿಡಿ, ಶಿವಕುಮಾರನ ಕಣ್ಣಿಗೆ ಮಾತ್ರ ಬಿಡಬೇಡ್ರಿ. ಈ ಒಂಥರ ಸಿನಿಮಾತ್ಮ ಇದ್ದಂಗೆ. ಹಾಗಾಗಿ ಒಂದು ಒಳ್ಳೆ ಕೆಲಸ ಆಗ್ತದೆ. ನಾನು ಶ್ರೀನಣ್ಣನಿಗೆ ವಿನಂತಿ ಮಾಡ್ತೀನಿ, ನನ್ನ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಪೂರ್ತಿ ಮಾಡಿಸಿ. ಯಾಕಂದರೆ ಇವ್ರದ್ದು ಸಂಪ್ರದಾಯ ಇದೆ, ಲಯನ್ಸು ಒಂದು ಸಂಪ್ರದಾಯ ಇದೆ. ನಾನು ಕೂಡ ಪ್ರೋಟೋಕಾಲ್ನಲ್ಲಿ ಅನ್ನೋದಕ್ಕೆ ಹೆಚ್ಚಾಗಿ ಎಲ್ಲವೂ ಕೂಡ ಬಲ್ಲವನಾಗಿದ್ದೇನೆ. ದಯವಿಟ್ಟು ನಡೆಸ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ಶ್ರೀನಣ್ಣ. ಎಲ್ಲರಿಗೂ ಧನ್ಯವಾದಗಳು.